ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ಸಂಸದೀಯ ಪದ್ಧತಿಯು ಈ ಕೆಳಗಿನ ಯಾವ ಮಾದರಿಯನ್ನು ಅನುಸರಿಸಿದೆ? ಮಾಡೆಲ್ ಅಂತ ಹೇಳ್ತೀವಲ್ಲ, ಯಾವ ಮಾಡೆಲ್ ಪಾರ್ಲಿಮೆಂಟರಿ ಸಿಸ್ಟಮ್ ನಮ್ಮದು ಅಂತ. ಸಂಸದೀಯ ಪದ್ಧತಿ ಅಂದರೆ ಪಾರ್ಲಿಮೆಂಟರಿ ಸಿಸ್ಟಮ್. ಭಾರತದ ಪಾರ್ಲಿಮೆಂಟರಿ ಸಿಸ್ಟಮ್ ಯಾವ ಮಾಡೆಲನ್ನು ಅನುಸರಿಸಿದೆ, ಯಾವ ಮಾಡೆಲ್ನ ಆಧಾರಿತವಾಗಿದೆ ಅಂತೇಳಿ ಸರಿಯಾದ ಉತ್ತರ ವೆಸ್ಟ್ ಮಿನಿಸ್ಟರ್ ಮಾಡೆಲ್. ಭಾರತದ ಸಂಸದೀಯ ಪದ್ಧತಿ ಇದೆಯಲ್ಲ, ಇದು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಗಿದ್ದು ಬ್ರಿಟನ್ ಪದ್ಧತಿ ಅಂತ ಕೂಡ ಹೇಳಲಾಗುತ್ತೆ. ಬ್ರಿಟನ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಥವಾ ಬ್ರಿಟನ್ ಸಂಸದೀಯ ಪದ್ಧತಿ ಅಂತ ಕೂಡ ಹೇಳಲಾಗುತ್ತೆ. ಸೊ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅನ್ನೋದು ತುಂಬ ಸೂಕ್ತವಾದ ಪದ. ಭಾರತದ ಸಂಸತ್ತು ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳು ಎಲ್ಲದೂ ಕೂಡ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಎಲ್ಲವನ್ನು ಕೂಡ ಭಾರತದ ಸಂಸತ್ತು ಒಳಗೊಂಡಿರುತ್ತೆ. ಬರೀ ಲೋಕಸಭೆ ಮತ್ತು ರಾಜ್ಯಸಭೆ ಅಲ್ಲ, ರಾಷ್ಟ್ರಪತಿ ಕೂಡ ಇರ್ತಾರೆ, ನೆನ್ಪು ಮಾಡ್ಕೊಳ್ಳಿ. ಪಾರ್ಲಿಮೆಂಟಿನ ಈ ಕೆಳಗಿನ ಯಾವ ಸದನದಲ್ಲಿ ಅಧ್ಯಕ್ಷರು ಅದರ ಸದಸ್ಯರಾಗಿರೋದಿಲ್ಲ? ಸರಿಯಾದ ಉತ್ತರ ರಾಜ್ಯಸಭೆಯಲ್ಲಿ ಅದರ ಅಧ್ಯಕ್ಷರು ಇರ್ತಾರಲ್ಲ, ಅದರ ಸದಸ್ಯರಾಗಿರಲ್ಲ. ಬದಲಾಗಿ ರಾಜ್ಯಸಭೆಯ ಸ್ಪೀಕರ್ ಯಾರಾಗಿರ್ತಾರೆ ಕೇಳಿದ್ರೆ ಉಪರಾಷ್ಟ್ರಪತಿ ಆಗಿರ್ತಾರೆ. ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಸ್ಪೀಕರ್ ಆಗಿರ್ತಾರೆ. ಹಾಗಾಗಿ ಇವರು ರಾಜ್ಯಸಭೆಯ ಸದಸ್ಯರಾಗಿರೋದಿಲ್ಲ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ಸರಿಯಾದ ಉತ್ತರ 6 ವರ್ಷಗಳ ಅವಧಿ. ಒಂದು ಸಾರಿ ಚುನಾಯಿತರಾದರೆ 6 ವರ್ಷದವರೆಗೆ ಅವರ ಅಧಿಕಾರ ಅವಧಿ ಇರುತ್ತೆ. ಇನ್ನು ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಅದೇ ರೀತಿ ರಾಜ್ಯಗಳಲ್ಲಿ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ ಇದ್ದರೆ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 6 ವರ್ಷ ಇರುತ್ತೆ. ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರುತ್ತೆ. ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಜನ ಸದಸ್ಯರನ್ನ ನಾಮನಿರ್ದೇಶನ ಮಾಡ್ತಾರೆ? ಸರಿ ಉತ್ತರ 12 ಜನ ಸದಸ್ಯರನ್ನ ನಾಮನಿರ್ದೇಶನ ಮಾಡ್ತಾರೆ. ಮೊದಲು 2 ಜನ ಆಂಗ್ಲೋ ಇಂಡಿಯನ್ಸ್, ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾ ಇದ್ರು. ಪ್ರಸ್ತುತ ಈ ಪದ್ಧತಿ ಇಲ್ಲ. ಅಂದರೆ ಇವಾಗ ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನ ರಾಜ್ಯಸಭೆಗೆ ಆಂಗ್ಲೋ ಇಂಡಿಯನ್ನರನ್ನ ನಾಮನಿರ್ದೇಶನ ಮಾಡೋದಿಲ್ಲ. ರಾಜ್ಯಸಭೆಯು ಈ ಕೆಳಗಿನ ಯಾವ ವಿಷಯದಲ್ಲಿ ಲೋಕಸಭೆಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತೆ? ಸರಿ ಉತ್ತರ ನೂತನ ಆಲ್ ಇಂಡಿಯಾ ಸರ್ವಿಸ್ ನೇಮಕಾತಿಯ ಸಂದರ್ಭದಲ್ಲಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ರಾಜ್ಯ ಪಟ್ಟಿಗೆ ಕಾನೂನು ರೂಪಿಸುವುದು ಫಸ್ಟ್ ಪಾಯಿಂಟ್. ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಇರ್ತಲ್ಲ. ಸೊ ಇದರಲ್ಲಿ ಈ ರಾಜ್ಯ ಪಟ್ಟಿಗೆ ಕಾನೂನು ರೂಪಿಸುವುದು ಒಂದು. ಇನ್ನು IAS ಕೇಡರ್ ಇರುತ್ತಲ್ಲ, ಆಲ್ ಇಂಡಿಯಾ ಸರ್ವಿಸಸ್ ಅಥವಾ IAS 2ಕ್ಕಿಂತ ಹೆಚ್ಚು ನೇಮಕಾತಿ ಕ್ರಿಯೇಟ್ ಮಾಡುವ ಸಂದರ್ಭದಲ್ಲಿ ರಾಜ್ಯಸಭೆಯ ಪಾತ್ರ ಹೆಚ್ಚಾಗಿರುತ್ತೆ. ಈ ಕೆಳಗಿನ ಯಾರು ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ? ಸರಿಯ ಉತ್ತರ ಆಗಲೇ ಹೇಳಿದಾಗೆ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯಲ್ಲಿ ಅಂಗೀಕಾರವಾದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ದಿನಗಳವರೆಗೆ ತಡೆ ಹಿಡಿಯಬಹುದು? ಸರಿಯಾದ ಉತ್ತರ 14 ದಿನದವರೆಗೆ ತಡೆ ಹಿಡಿಯಬಹುದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿಗಳು ಈ ಕೆಳಗಿನ ಸಂದರ್ಭದಲ್ಲಿ ಲೋಕಸಭೆಯನ್ನು ವಿಸರ್ಜಿಸ್ತಾರೆ? ಸರಿ ಉತ್ತರ ಕೇಂದ್ರ ಕ್ಯಾಬಿನೆಟ್ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸ್ತಾರೆ. ಸೊ ಸಂವಿಧಾನದ ವಿಧಿ 85 ಆರ್ಟಿಕಲ್ 85(2)(b) ಇದೆಯಲ್ಲ, ಇದು ಲೋಕಸಭೆಯನ್ನು ವಿಸರ್ಜಿಸುವ ಕುರಿತಾಗಿದೆ. ಕೇಂದ್ರ ಕ್ಯಾಬಿನೆಟ್ ಸಲಹೆಯ ಮೇರೆಗೆ ಅಥವಾ
ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗ್ ಇದೆಯಲ್ಲ, ಇದರ ಅಧ್ಯಕ್ಷತೆ ವಹಿಸುವವರು ಯಾರು? ಸರಿ ಉತ್ತರ ಸ್ಪೀಕರ್, ಲೋಕಸಭೆಯ ಸಭಾಪತಿಗಳು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ತಾರೆ. ಉಪರಾಷ್ಟ್ರಪತಿಯವರನ್ನು ಹುದ್ದೆಯಿಂದ ಕೆಳಗಿಳಿಸಲು ಈ ಕೆಳಗಿನ ಎಲ್ಲಿ ಪ್ರಸ್ತಾಪವನ್ನು ಮಂಡಿಸಬೇಕು ಅಥವಾ ಪ್ರಸ್ತಾಪಿಸಬೇಕು? ಸರಿ ಉತ್ತರ ರಾಜ್ಯಸಭೆಯಲ್ಲಿ ಮಾತ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಸಭಾ ಸದಸ್ಯರಾಗಲು ಕನಿಷ್ಠ ವಯೋಮಿತಿ ಎಷ್ಟು? ಸರಿಯಾದ ಉತ್ತರ 25 ವರ್ಷ. ಲೋಕಸಭಾ ಸದಸ್ಯರಾಗೋದಕ್ಕೆ 25 ವರ್ಷ ಕನಿಷ್ಠ ವಯೋಮಿತಿ ಮತ್ತು ರಾಜ್ಯಸಭಾ ಸದಸ್ಯರಾಗೋದಕ್ಕೆ ಕನಿಷ್ಠ ವಯೋಮಿತಿ 30 ವರ್ಷ. ಸೊ ಈ ಎರಡೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯ ವಯೋಮಿತಿಯ ಕುರಿತಾಗಿರುವಂತಹ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ಆರ್ಟಿಕಲ್ 84, ವಿಧಿ 84. 14ನೇ ಲೋಕಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 543. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಈ ಕೆಳಗಿನ ಯಾವ ಸದನದಲ್ಲಿ ಮಂಡಿಸಬೇಕಾಗತ್ತೆ? ಸರಿಯಾದ ಉತ್ತರ ಲೋಕಸಭೆಯಲ್ಲಿ ಮಂಡಿಸಬೇಕಾಗತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೋಕಸಭೆಯು ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಅಧಿವೇಶನ ಕರೆಯಬೇಕಾಗತ್ತೆ? ಸರಿಯಾದ ಉತ್ತರ 2 ಸಾರಿ. 6 ತಿಂಗಳವರೆಗೆ 2 ಬಾರಿ ಅಥವಾ 2 ಸಾರಿ ಕರೆಯಬೇಕಾಗತ್ತೆ. ಈ ಕೆಳಗಿನ ಯಾವ ಅಧಿವೇಶನ ಲೋಕಸಭೆಯಲ್ಲಿ ನಡೆಯೋದಿಲ್ಲ? ಸರಿಯಾದ ಉತ್ತರ ಬೇಸಿಗೆ ಅಧಿವೇಶನ ನಡೆಯೋದಿಲ್ಲ. ಸಮ್ಮರ್ ಸೆಷನ್ ನಡೆಯಲ್ಲ. ಸಮ್ಮರ್ ಸೆಷನ್ ಅನ್ನೋದಿಲ್ಲ. ಭಾರತದ ಲೋಕಸಭೆ ಸ್ಪೀಕರ್ ಆಗಿದ್ದು ನಂತರ ರಾಷ್ಟ್ರಪತಿಯಾದ ಏಕೈಕ ಭಾರತೀಯ ಯಾರು? ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರನ್ನು ಭಾರತದ ಲೋಕಸಭೆಯ ಜನಕ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ GV ಮಾವಳಂಕರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಜನ ಚುನಾಯಿತ ಸದಸ್ಯರನ್ನು ಲೋಕಸಭೆಗೆ ಕಳಿಸ್ತಾರೆ? ಸರಿ ಉತ್ತರ 20. ತುಂಬ ಸರಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ. ಯೂನಿಯನ್ ಟೆರಿಟರಿಯಿಂದ 20 ಜನ ಸದಸ್ಯರನ್ನು ಲೋಕಸಭೆಗೆ ಕಳಿಸ್ತಾರೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಯಾವ ಲೋಕಸಭೆಯ ಕಾರ್ಯಾವಧಿ ಸುಮಾರು 6 ವರ್ಷಗಳವರೆಗೆ ಇತ್ತು? ಸಾಮಾನ್ಯವಾಗಿ ಲೋಕಸಭೆ ಅಂದರೆ 5 ವರ್ಷ ಇರಬೇಕು, ಬಟ್ ಯಾವುದೋ ಒಂದು ಲೋಕಸಭೆ 6 ವರ್ಷ ಇರುತ್ತೆ. ಆಪ್ಷನ್ಸ್ ಈ ರೀತಿ ಇದೆ: 5ನೇ ಲೋಕಸಭೆ, 6ನೇ ಲೋಕಸಭೆ, 7ನೇ ಲೋಕಸಭೆ, 9ನೇ ಲೋಕಸಭೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.